ನಮ್ಮ ಹಿಂದಿನ ವಿಡಿಯೋದಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಗಿರೋದರ ಬಗ್ಗೆ ನೋಡಿದ್ವಿ. ಅದಕ್ಕೆ ಮೇನ್ ಕಾರಣ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಎಷ್ಟೊಂದು ವರ್ಷಗಳಿಂದ ನಡೀತಿರೋ ಯುದ್ಧ. ಈ ಎರಡು ಕಂಟ್ರಿಗಳ ನಡುವೆ ಇರೋ ಹಿಸ್ಟರಿ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಸ್ಟೋರಿ ಶುರುವಾಗೋದು ಲೇಟ್ 1800s ಅಲ್ಲಿ ಜ್ಯೂಸ್ ಮೇಲೆ ಆಗ್ತಿದ್ದ ಅತ್ಯಾಚಾರನ ಸಹಿಸಿಕೊಳ್ಳದೆ ಅವರು ತಮ್ಮದೇ ಆದ ಒಂದು ಕಂಟ್ರಿನ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಸೆಪರೇಟ್ ಕಂಟ್ರಿ ಐಡಿಯಾಗೆ ಸಯೋನಿಸಂ ಅಂತ ಹೆಸರಿಡ್ತಾರೆ. 1881ನಲ್ಲಿ ಜ್ಯೂಸ್ ಬೇರೆ ಬೇರೆ ಕಂಟ್ರಿಗಳಿಂದ ಪ್ಯಾಲೆಸ್ಟೈನ್ ಏರಿಯಾಗೆ ಮೈಗ್ರೇಟ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಈ ರೀಜನ್ ಚೂಸ್ ಮಾಡಕ್ಕೆ ಮೇನ್ ಕಾರಣ ಜೆರುಸಲೇಂ ಜ್ಯೂಸ್ಗಳಿಗೆ ತುಂಬಾ ಹೋಲಿ ಪ್ಲೇಸ್ ಆಗಿದೆ. ಆದ್ರೆ ಈ ಪ್ಲೇಸ್ ಬರೀ ಜ್ಯೂಸ್ಗಳಿಗೆ ಅಷ್ಟೇ ಅಲ್ಲ, ಮುಸ್ಲಿಂ ಮತ್ತು ಕ್ರಿಸ್ಟಿಯನ್ಸ್ಗೂ ಹೋಲಿ ಪ್ಲೇಸ್ ಆಗಿದೆ. ಈ ಟೈಮ್ನಲ್ಲಿ ಅವಾಗ ಇಸ್ರೇಲ್, ಗಾಜಾ ಇವೆಲ್ಲ ಯಾವುದೂ ಇರಲಿಲ್ಲ. ಅವಾಗ ಆ ರೀಜನ್ ಬರೀ ಪ್ಯಾಲೆಸ್ಟೈನ್ ಆಗಿತ್ತು ಮತ್ತು ಅದು ಒಟೋಮನ್ ಎಂಪೈರ್ ಕೆಳಗೆ ಬರ್ತಿತ್ತು. ಹಾಗೂ ಅಲ್ಲಿ ಕ್ರಿಸ್ಟಿಯನ್ಸ್, ಮುಸ್ಲಿಮ್ಸ್ ಮತ್ತು ಜ್ಯೂಸ್ ಈ ಮೂರು ರಿಲಿಜನ್ ಅವರು ಪೀಸ್ಫುಲ್ಲಿ ಬದುಕ್ತಿದ್ರು. 1950ನಲ್ಲಿ ವರ್ಲ್ಡ್ ವಾರ್ I ನಡೀತಿತ್ತು. ಬ್ರಿಟಿಷ್, ಫ್ರೆಂಚ್ ಮತ್ತು ಅರಬ್ನವರು ಒಟೋಮನ್ಸ್ ಮೇಲೆ ಯುದ್ಧ ಮಾಡ್ತಿರುವಾಗ ಬ್ರಿಟಿಷ್ ಅವರು ಅರಬ್ ಅವರಿಗೆ ಪ್ರಾಮಿಸ್ ಮಾಡ್ತಾರೆ, ಪ್ಯಾಲೆಸ್ಟೈನ್ ಏರಿಯಾನ ನಿಮಗೆ ಕೊಡ್ತೀವಿ, ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಅಂತ. ಇದೇ ರೀತಿ ಸಿಮಿಲರ್ ಪ್ರಾಮಿಸ್ ನ ಜ್ಯೂಸ್ ಅವರಿಗೂ ಮಾಡ್ತಾರೆ, ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಪ್ಯಾಲೆಸ್ಟೈನ್ ಹತ್ರ ಜ್ಯೂಸ್ಗೆ ಸೆಪರೇಟ್ ಕಂಟ್ರಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ. ಆದ್ರೆ ಬ್ರಿಟಿಷ್ ಅವರು ಸೀಕ್ರೆಟ್ ಆಗಿ ಫ್ರೆಂಚ್ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾರೆ. ಯಾವಾಗ ಒಟೋಮನ್ ಎಂಪೈರ್ ಸೋಲತ್ತೋ ಆಗ ಮಿಡಲ್ ಈಸ್ಟ್ ಏರಿಯಾ ಅರ್ಧ ಫ್ರೆಂಚ್ ಮತ್ತು ಅರ್ಧ ಬ್ರಿಟಿಷ್ ಡಿವೈಡ್ ಮಾಡ್ಕೋತಾರೆ ಹಾಗೂ ಪ್ಯಾಲೆಸ್ಟೈನ್ ಏರಿಯಾ ಪೂರ್ತಿ ಬ್ರಿಟಿಷ್ ಪಾಲಾಗುತ್ತೆ. ಸೊ 1917 ಇಂದ 1948 ವರೆಗೂ ಬ್ರಿಟಿಷ್ ಕೆಳಗೆ ಪ್ಯಾಲೆಸ್ಟೈನ್ ಇರುತ್ತೆ. ಮುಂದೆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ ಹಾಗೂ ಹಿಟ್ಲರ್ ಲಕ್ಷಾಂತರ ಜ್ಯೂಸ್ಗಳನ್ನು ಸಾಯಿಸ್ತಾನೆ. ಆಗ ಜ್ಯೂಸ್ ಎಲ್ಲಾ ಯುರೋಪಿಯನ್ ಕಂಟ್ರೀಸ್ ಇಂದ ಪ್ಯಾಲೆಸ್ಟೈನ್ಗೆ ಮೈಗ್ರೇಟ್ ಆಗ್ತಾರೆ. 1940 ಬರ್ತಾ ಜ್ಯೂಸ್ ಮತ್ತು ಪ್ಯಾಲೆಸ್ಟೈನ್ ತಮಗೆ ಸೆಪರೇಟ್ ಕಂಟ್ರೀಸ್ನ ಡಿಮ್ಯಾಂಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೂ 1948ನಲ್ಲಿ ಬ್ರಿಟಿಷ್ ಜ್ಯೂಸ್ ಮತ್ತು ಪ್ಯಾಲೆಸ್ಟೈನ್ ಜನರಿಗೆ ಇಂಡಿಪೆಂಡೆನ್ಸ್ ಕೊಡುತ್ತೆ. ಆದ್ರೆ ಕಂಟ್ರಿ ಸೆಪರೇಷನ್ ಕೆಲಸನ ಯುನೈಟೆಡ್ ನೇಷನ್ಸ್ಗೆ ಕೊಟ್ಟು ಜಾಗ ಖಾಲಿ ಮಾಡುತ್ತೆ. ಯುಎನ್ ಒಂದು ಪಾರ್ಟಿಷನ್ ಪ್ಲಾನ್ ಮಾಡುತ್ತೆ ಹಾಗೂ 1947 ಅಲ್ಲಿ ಈ ಪ್ಲಾನ್ ಪ್ರಕಾರ 45% ಏರಿಯಾನ ಪ್ಯಾಲೆಸ್ಟೈನ್ಗೆ ಮತ್ತು 55% ಏರಿಯಾನ ಜ್ಯೂಸ್ಗೆ ಕೊಡ್ಲಿಕ್ಕೆ ಡಿಸೈಡ್ ಮಾಡ್ತಾರೆ. ಹಾಗೂ ಜೆರುಸಲೇಂ ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಆಗಿರೋ ಕಾರಣ ಅವರ ಕಂಟ್ರೋಲ್ನಲ್ಲೇ ಇಲ್ಲಿ ಅಂತ ಸಜೆಸ್ಟ್ ಮಾಡ್ತಾರೆ. ಇದನ್ನ ಜ್ಯೂಸ್ ಅಕ್ಸೆಪ್ಟ್ ಮಾಡುತ್ತಾರೆ ಹಾಗೂ ಇಲ್ಲಿ ಹುಟ್ಟುತ್ತೆ ಜ್ಯೂಸ್ನ ಹೊಸ ಕಂಟ್ರಿ ಇಸ್ರೇಲ್. ಆದ್ರೆ ನೇಬರಿಂಗ್ ಅರಬ್ ಕಂಟ್ರೀಸ್ಗೆ ಇದು ಸ್ವಲ್ಪನೂ ಇಷ್ಟ ಆಗಲ್ಲ. ಅಲ್ಲಿ ಶುರು ಆಗುತ್ತೆ ಫಸ್ಟ್ ಅರಬ್ ಇಸ್ರೇಲ್ ವಾರ್. ಈಗ ತಾನೇ ಹುಟ್ಟಿರೋ ಒಂದು ಚಿಕ್ಕ ಕಂಟ್ರಿ ಮೇಲೆ 6 ದೊಡ್ಡ ರಾಷ್ಟ್ರಗಳು ಯುದ್ಧಕ್ಕೆ ನಿಲ್ತಾವೆ. ಆದರೂ ಇಸ್ರೇಲ್ ಈ ವಾರ್ನ ಗೆಲ್ಲುತ್ತೆ. ವಾರ್ ಎಂಡ್ ಆದ್ಮೇಲೆ ಇಸ್ರೇಲ್ ಎಷ್ಟೊಂದು ಪ್ಯಾಲೆಸ್ಟೈನ್ ಏರಿಯಾನ ಆಕ್ಯುಪೈ ಮಾಡಿರುತ್ತೆ ಮತ್ತು ಗಾಜಾ ಸ್ಟ್ರಿಪ್ ಈಜಿಪ್ಟ್ ಹತ್ರ ಹಾಗೂ ವೆಸ್ಟ್ ಬ್ಯಾಂಕ್ ಏರಿಯಾ ಜೋರ್ಡನ್ ಹತ್ರ ಇರುತ್ತೆ. ಹೀಗೆ ಪ್ಯಾಲೆಸ್ಟೈನ್ ಜನರಿಗೆ ಇರೋದಕ್ಕೆ ಯಾವುದೇ ಜಾಗ ಇರಲ್ಲ. ಅವರು ತಮ್ಮ ಮನೆ ಬಿಟ್ಟು ಬೇರೆ ಅರಬ್ ದೇಶಗಳಿಗೆ ಹೋಗಿ ರೆಫ್ಯೂಜಿ ಆಗಿರಬೇಕಾಗತ್ತೆ. 1967 ಅಲ್ಲಿ ಸೆಕೆಂಡ್ ಅರಬ್ ಇಸ್ರೇಲ್ ವಾರ್ ನಡೆಯುತ್ತೆ. ಇದನ್ನು ಕೂಡ ಇಸ್ರೇಲ್ ಗೆಲ್ಲತ್ತೆ. ಇವಾಗ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ನ ಕೂಡ ಆಕ್ಯುಪೈ ಮಾಡ್ಕೋತಾರೆ. ಅಷ್ಟೇ ಅಲ್ಲದೆ ಈ ಪೂರ ಸಿನಾಯಿ ಪೆನಿನ್ಸುಲಾನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಈ ಟೈಮ್ನಲ್ಲಿ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದನ್ನ PLO ಅಂತಾರೆ. ಇವರು ಇಸ್ರೇಲ್ ವಿರುದ್ಧ ಇಂಡಿಪೆಂಡೆನ್ಸ್ಗೋಸ್ಕರ ಫೈಟ್ ಮಾಡ್ತಾರೆ. ಇಸ್ರೇಲ್ 1979 ಅಲ್ಲಿ ಈಜಿಪ್ಟ್ ಜೊತೆ ಪೀಸ್ ಮಾಡಿಕೊಂಡು ಸಿನಾಯಿ ಪೆನಿನ್ಸುಲಾನ ವಾಪಸ್ ಕೊಡುತ್ತೆ ಮತ್ತು ನೊಬೆಲ್ ಪೀಸ್ ಪ್ರೈಸ್ ಕೂಡ ಸಿಗುತ್ತೆ ಈಜಿಪ್ಟ್ ಮತ್ತು ಇಸ್ರೇಲ್ ಮಿನಿಸ್ಟರ್ಸ್ಗೆ. ಆದ್ರೆ ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲ್ ಜನರು ಸ್ಲೋ ಆಗಿ ಸೆಟಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಇಸ್ರೇಲ್ ಗವರ್ನಮೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಈ ಸೆಟಲ್ಮೆಂಟ್ಸ್ನ ಕಾಲನೈಸೇಷನ್ ಅಂತ ಪ್ಯಾಲೆಸ್ಟೈನ್ ಅವರು ಕರೀತಾರೆ. 1993ನಲ್ಲಿ ಓಸ್ಲೋ ಅಕಾರ್ಡ್ಸ್ನ ಸೈನ್ ಮಾಡಲಾಗುತ್ತೆ. ಇದರ ಪ್ರಕಾರ PLO ಮತ್ತು ಇಸ್ರೇಲ್ ತಮ್ಮನ್ನ ರೆಕಾಗ್ನೈಸ್ ಮಾಡ್ತಾರೆ ಮತ್ತು ಪೀಸ್ಫುಲ್ ಆಗಿ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ವಾಪಸ್ ಪ್ಯಾಲೆಸ್ಟೈನ್ಗೆ ಸಿಗುತ್ತೆ. ಆದ್ರೆ ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲ್ ಸೆಟಲ್ಮೆಂಟ್ಸ್ ಇರೋ ಕಾರಣ ವೆಸ್ಟ್ ಬ್ಯಾಂಕ್ನ 3 ರೀಜನ್ಸ್ ಆಗಿ ಡಿವೈಡ್ ಮಾಡಲಾಗುತ್ತೆ. ಏರಿಯಾ ಎ ಇದು ಪ್ಯಾಲೆಸ್ಟೈನ್ ಸರ್ಕಾರದ ಕಂಟ್ರೋಲ್ನಲ್ಲಿರುತ್ತೆ. ಏರಿಯಾ ಬಿ ಇದು ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ 2 ಸರ್ಕಾರಗಳು ಕಂಟ್ರೋಲ್ ಮಾಡುತ್ತೆ. ಹಾಗೂ ಏರಿಯಾ ಸಿ ಇಸ್ರೇಲ್ ಕಂಟ್ರೋಲ್ನಲ್ಲಿರೋ ಜಾಗ ಆಗಿರುತ್ತೆ. ಸೊ ಯುನೈಟೆಡ್ ನೇಷನ್ಸ್ ಕೊಟ್ಟಿದ್ದು ಇಷ್ಟು, ಆದ್ರೆ ಪ್ಯಾಲೆಸ್ಟೈನ್ ಅವರಿಗೆ ಕೊನೆಗೆ ಸಿಕ್ಕಿದ್ದು ಇಷ್ಟು. ಅಂದ್ರೆ ಪ್ಯಾಲೆಸ್ಟೈನ್ ಅವರಿಗೆ ತುಂಬಾ ಕಡಿಮೆ ಜಾಗ ಸಿಕ್ತು. ಆದ್ರೆ ಇದು ಕೂಡ ಕೊಡಬಾರದಿತ್ತು ಅಂತ ಕೆಲವು ಇಸ್ರೇಲ್ ರೈಟ್ ವಿಂಗ್ ಅವರು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ನ ಶೂಟ್ ಮಾಡಿ ಕೊಲ್ತಾರೆ. ಹಾಗೂ ಇದೇ ಟೈಮ್ನಲ್ಲಿ ಪ್ಯಾಲೆಸ್ಟೈನ್ನಲ್ಲೂ ಕೂಡ ಒಂದು ಸೆಪರೇಟ್ ಗ್ರೂಪ್ PLO ವಿರುದ್ಧ ಸ್ಟಾರ್ಟ್ ಆಗುತ್ತೆ, ಅದೇ ಹಮಾಸ್. 2006ನಲ್ಲಿ ಹಮಾಸ್ ಎಲೆಕ್ಷನ್ನಲ್ಲಿ PLO ವಿರುದ್ಧ ಗೆಲ್ಲತ್ತೆ. ಇದರಿಂದ 2007ನಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತೆ ಮತ್ತು ಗಾಜಾ ಸ್ಟ್ರಿಪ್ ಹಮಾಸ್ ಕಂಟ್ರೋಲ್ಗೆ ಬರುತ್ತೆ. ಇದು ಲಾಸ್ಟ್ ಇಯರ್ ವರ್ಗೂ ಇದ್ದಂತಹ ಸಿಚುವೇಶನ್. ಆದ್ರೆ ಇವತ್ತು ಇಸ್ರೇಲ್ ಗಾಜಾ ಸ್ಟ್ರಿಪ್ನ ಇನ್ವೇಡ್ ಮಾಡಿದೆ. ನಿಮಗೇನ್ ಅನ್ಸುತ್ತೆ? ಇಲ್ಲಿ ಯಾರ ತಪ್ಪು ಜಾಸ್ತಿ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.